ಕಾರ್ತವೀರ್ಯನ ಜೀವನದಲ್ಲಿ ನಿಜವಾಗಿ ಹೋಯಿತೆ. ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿರುವಂತಹ ದೇಹವನ್ನು ಎಳೆದುಕೊಂಡು ಬಂದವನು ನಾನು. ಅದನ್ನು ಪ್ರಶ್ನಿಸುವುದಕ್ಕಾಗಿ ನಮ್ಮ ಅರಮನೆಯನ್ನು ಸೇರಿದ್ದಾರೆ ವಟಬ್ರಾಹ್ಮಣನೋರ್ವ. ಹಾಗಾದರೆ ಬಂದವನು ಯಾರು? ಅಖಂಡವಾದಂತಹ ಆರ್ಯಾವರ್ತವನ್ನೇ ಆಡುವಂತ ಈ ಮಾಹಿಷ್ಮತಿಯ ದೊರೆಯಾಗಿರುವಂತಹ ಕಾರ್ತವೀರ್ಯನನ್ನು ಪ್ರಶ್ನಿಸುವುದಕ್ಕೆ ಸಾಮಾನ್ಯ ಒಬ್ಬ ಬಾಲಕ ಬಂದಿದ್ದಾರೆ. ಬಂದಿದ್ದಾರಂತಾದ್ರೆ ಮನಸ್ಸಿನಲ್ಲಿ ಪ್ರಶ್ನೆ ಒಡ್ಡಿಕೊಂಡಿದೆ. ಬಂದವನು ಸಾಮಾನ್ಯ ಒಬ್ಬ ಬಾಲಕನೇ? ಅಲ್ಲವೇ ಅಲ್ಲ, ಬಂದವನು ಬೇರೆ ಇದ್ದಾರೆ. ಆದರೆ ಜಗತ್ರಕ್ಷಕರಾಗಿರುವಂತಹ ವೈಕುಂಠವಾಸಿಯಾಗಿರುವಂತಹ ಶ್ರೀಹರಿಯೇ ಹೌದು. ಹಾಗಾದರೆ ಕಾರ್ತವೀರ್ಯನನ್ನು ವಧಿಸುವುದಕ್ಕೆ ಅವನ ಅನಿವಾರ್ಯತೆ ಉಂಟಾಯಿತು. ಕಾರಣ ಈ ಹಿಂದಕ್ಕೆ ವೈಕುಂಠ ಕ್ಷೇತ್ರದಲ್ಲಿ ಶೇಷಶಾಹಿಯಾಗಿ ಮಲಗಿರುವಂತಹ ಹೊತ್ತು ಅವನ ಕೈಯಲ್ಲಿ ರಾರಾಜಿಸುತ್ತಿದ್ದಂತಹ ಸ್ವಚ್ಛರಾಗಿದ್ದಂತಹ ನಾನು ಸಾತ್ವಿಕವೇ ಮನಮಾಡಾಗಿತ್ತು. ಆದರೆ ರಾಜಸವಾಗಿ ವರ್ತಿಸಿದೆ. ಶಾಪವನ್ನಿತ್ತ ಭೂಲೋಕದಲ್ಲಿ ಕ್ಷತ್ರಿಯರಾಗಿ ಉಂಟು, ದುಷ್ಟ ಕ್ಷತ್ರಿಯರಾಗಿ ಉಂಟು ಎನ್ನುವಂತೆ ತಪ್ಪಿನ ಅರಿವಾಯಿತು, ಬಾಧಕ್ಕೆರಗಿದೆ. ಆಗ ಶಾಪಕ್ಕೆ ವಿಮೋಚನೆಯ ವಾಕ್ಯವನ್ನು ನುಡಿದರಲ್ವೇ? ನೀನು ಭೂಲೋಕದಲ್ಲಿ ದುಷ್ಟ ಕ್ಷತ್ರಿಯನಾಗಿ ಹುಟ್ಟಲೇಬೇಕು. ಯಾವ ಕಾಲಕ್ಕೆ ನೀನು ಬ್ರಾಹ್ಮಣನನ್ನು ವಿರೋಧಿಸುತ್ತೀಯೋ ಆ ಹೊತ್ತಿಗೆ ನಿನ್ನನ್ನು ಮರಳಿ ವೈಕುಂಠವನ್ನು ಸೇರಿಸುವುದಕ್ಕಾಗಿ ನಾನೇ ಬರುತ್ತೇನೆ. ಆ ಕಾಲ ಈಗ ಸನ್ನಿಹಿತವಾಯಿತು. ವಿರೋಧಿಸಿದ್ದೇನಲ್ವೇ ಬ್ರಾಹ್ಮಣರನ್ನು? ಹಾಗಾದರೆ ಅವಿತುಕೊಳ್ಳುವುದಕ್ಕೆ ಸಾಧ್ಯವಿದೆ? ಹಾಗಾದರೆ ಕಾರ್ತವೀರ್ಯನ ಜೀವನದಲ್ಲಿ ವಧೆ ಎನ್ನುವುದು ಅನಿವಾರ್ಯ, ಮುಕ್ತಾಯವೆನ್ನುವುದು ಯಾವುದಕ್ಕೆ ಇದ್ದ ಹೇಳಿ? ಎಲ್ಲದಕ್ಕೂ ಒಂದು ಮುಖ್ಯವೆನ್ನುವುದು ಅನಿವಾರ್ಯವೇ ಹೌದು. ಅದು ಈಗ ಈ ರೂಪದಿಂದ ಆಗಿದೆ. ಹಾಗೆಂದು ಬಂದಂತ ಅವನ ಬಾಧಕ್ಕೆರಗಿ ಶರಣಾಗಿ ನಾನು ಇನ್ನೊಬ್ಬ ಬಿಗುತ್ತೇನೆ ಎಂದು ಕೇಳುವ ಹಾಗಿಲ್ಲ. ಬಂದರೆ ಬರಲಿ, ಅಂಜುವವನು ಒಡಕುವವನು ಈ ಕಾರ್ತವೀರ್ಯನಲ್ಲ. ಹಾಗಾದ್ರೆ ಏನು ಮಾಡಬೇಕು? ನಾನೊಬ್ಬನೇ ಹೋಗುವುದಲ್ಲ, ನಮ್ಮವರದೆಷ್ಟೋ ಮಂದಿ ಇದ್ದಾರೆ. ಅವರಿಗೂ ಶ್ರೀಹರಿಯ ದರ್ಶನ ಭಾಗ್ಯವನ್ನು ಕೊಡುತ್ತೇರಂತೆ. ಅಂತ ಚಂದ್ರಾವೃತ್ತಿಯ ವಿವಾಹವನ್ನು ರಚಿಸುತ್ತೇನೆ. ಮಧ್ಯದಲ್ಲಿ ನಾನೇನಿದ್ದು ಹೋರಾಟಕ್ಕೆ ಸನ್ನದ್ಧತೆ. ನನ್ನನ್ನು ಪ್ರಶ್ನಿಸುವುದಕ್ಕಾಗಿ ಯಾರೋ ಬಂದಿದ್ದಾರೆ ಅಂತ ಕಂಡೆ ಆದರೆ ಸೊಡ್ಡದೆತ್ತರಕ್ಕೂ ಬೆಳೆದಿಲ್ಲದಂತಹ ಒಂದು ಬ್ರಾಹ್ಮಣ ನೀನು. ಇದು ನಿನಗೆ ಸರಿಯಾ ಹೇಳು? ಖಂಡಿತವಾಗಿಯೂ ಇಲ್ಲ. ಮಾಡಿ ಬದುಕಬೇಕಾದವನು ನೀನು. ಹಾಗಾಗಿ ಶರಣಾಗಬೇಕು. ಸಣ್ಣ ಬಾಲಕ ತೆರಳಿಯಿಂದ
ಇಲ್ಲವಾದರೆ ಶಿರ ಹಾರಿತು. ಈತನ ಕೈಗಳನ್ನು ಕಡಿದಷ್ಟು ಮತ್ತೆ ಮತ್ತೆ ಉದ್ಭವಿಸ್ತಾ ಇದೆ. ಅಷ್ಟೊತ್ತಿಗೆ ಅಂಬರವಾಣಿ ಆಯ್ತಲ್ಲ, ಈತನ ಎದೆಯಲ್ಲಿ ಅಮೃತ ಕಳಶವಿದೆ ಅಂತೆ. ಮಾಡುವುದು ಸರಿಯಲ್ಲ, ಆದಷ್ಟು ಬೇಗ